ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಐಶ್ವರ್ಯರಾವ್. ನಾನು ಟ್ವಿನ್ ಫ್ಲೇಮ್ ಕೋಚ್. ಇವತ್ತಿನ ರೀಡಿಂಗ್‌ನಲ್ಲಿ ನಿಮ್ಮ ವ್ಯಕ್ತಿಯ ಫೀಲಿಂಗ್ಸ್ ನಿಮ್ಮ ಮೇಲೆ ಏನಿದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಅವರು ಮನಸ್ಸಿನಲ್ಲಿರೋದನ್ನೆಲ್ಲ ನಿಮ್ಮ ಹತ್ರ ಮನಸ್ಸು ಬಿಚ್ಚಿ ಮಾತಾಡಬೇಕು ಅಂತ ಅನ್ಕೊಳ್ತಾ ಇದ್ದಾರೆ. ಇಲ್ಲ ಅಂದರೆ ನೀವು ಮನಸ್ಸಿನಲ್ಲಿರೋದನ್ನೆಲ್ಲ ವಿಷಯಗಳನ್ನೆಲ್ಲ ಮನಸ್ಸು ಬಿಚ್ಚಿ ಮಾತಾಡಬೇಕು ಅನ್ನೋದನ್ನ ಇಲ್ಲಿ ತೋರಿಸ್ತದೆ. ಆಮ್, ತುಂಬ ರೊಮ್ಯಾಂಟಿಕ್ ಫೀಲಿಂಗ್ಸ್ ಇದೆ ಅನ್ನೋದನ್ನು ತೋರಿಸ್ತಿದೆ. ಅವ್ರ ಮೇಲೆ ನಿಮಗೆ ಎಲ್ಲ ನೋಡಿ ಬರೀ ಜೋಡಿ ಕಾರ್ಡ್ಗಳೇ ಬಂದಿದೆ ಇವತ್ತು. ಸೊ ಎಲ್ಲ 8 ಕಾರ್ಡಲ್ಲಿ ಜೋಡಿ ಕಾರ್ಡ್ಗಳಿದೆ. ಸೊ ತುಂಬಾನೇ ರೊಮ್ಯಾಂಟಿಕ್ ಫೀಲಿಂಗ್ಸ್ ಇದೆ ಅವ್ರಿಗೆ ನಿಮ್ಮ ಮೇಲೆ ಅನ್ನೋದನ್ನ ತೋರಿಸ್ತಿದೆ. ನೀವಂದ್ರೆ ತುಂಬ ಇಷ್ಟಪಡ್ತಾರೆ, ಆಸೆ ಇದೆ. ಜೊತೆಯಲ್ಲಿ ಆಮ್, ಒಳಗೆ ಏನೋ ತುಂಬ ಇಟ್ಕೊಂಡಿದ್ದಾರೆ. ಅದು ಪ್ಲಸ್ಸು ಇರ್ಬೋದು, ಮೈನಸ್ಸು ಇರ್ಬೋದು, ನೋವು ಇರ್ಬೋದು, ಅವರ ಒಂದು ನೆಗೆಟಿವ್ ಕ್ವಾಲಿಟೀಸು ಇರ್ಬೋದು. ಮನಸ್ಸಿನಲ್ಲಿ ತುಂಬ ವಿಷಯಗಳನ್ನ ಮುಚ್ಚಿಟ್ಕೊಂಡಿದ್ದಾರೆ. ಆ್ಯಂಡ್ ಅದನ್ನೆಲ್ಲ ನೋವು ಇಟ್ಕೊಂಡಿರ್ಬಹುದು. ನಿಮಗೆ ತಕ್ಕಂಗೆ ರೆಸೊನೇಟ್ ಏನಾಗುತ್ತೆ ಅದನ್ನು ತಗೊಳ್ಳಿ. ಮೇ ಬಿ ಅವರ ನೆಗೆಟಿವ್ ಕ್ವಾಲಿಟೀಸ್ ನಿಮಗೆ ಗೊತ್ತಾದರೆ ನೀವು ಅವರಿಂದ ದೂರ ಆಗಬಹುದು ಅನ್ನೋಂಥ ಭಯ ಇರಬಹುದು, ಕೋಪ ಇರಬಹುದು, ದುಃಖ ಇರಬಹುದು. ಇಂಥದ್ದೇ ಯಾವುದೋ ನೆಗೆಟಿವ್ ಕ್ವಾಲಿಟೀಸ್ನ ಅವರು ಎಲ್ಲ ಹೇಳ್ಕೊಂಡ್ಬಿಟ್ರೆ ಎಲ್ಲಿ ದೂರ ಆಗ್ತಾರೋ ಅನ್ನೋಂಥ ಭಯನೂ ಇದೆ. ಒಂದು ಸಲ ಮನಸ್ಸು ಬಿಚ್ಚಿ ಮಾತಾಡ್ಕೊಂಡ್ಬಿಟ್ರೆ ಎಲ್ಲ ಸರಿ ಹೋಗುತ್ತೆ ಅನ್ನೋಂಥ ನಂಬಿಕೆ ಅವ್ರಿಗೆ ಬರ್ತಾ ಇಲ್ಲ ಇನ್ನು ಅನ್ನೋಂಥದ್ದನ್ನ ತೋರಿಸ್ತಿದೆ. ನಂಬಬೇಕು ಅನ್ನೋದನ್ನು ಕೂಡ ಇಲ್ಲಿ ಗೈಡೆನ್ಸ್ ಕೊಡ್ತಿದೆ. ಟ್ರಸ್ಟ್ ಕಾರ್ಡ್ ಬಂದಿದೆ, ಬಟ್ ನಂಬಬೇಕು ಅನ್ನೋಂಥದ್ದನ್ನ ಹೇಳ್ತಾ ಇದೆ. ಆ್ಯಂಡ್ ಒಬ್ರಿಗೊಬ್ರು ಟೈಮ್ ಕೊಟ್ಕೊಳ್ಬೇಕು ಇಲ್ಲಿ. ಆ್ಯಂಡ್ ನಿಮ್ಮ ಪರ್ಸನ್ನೇ ನಿಮ್ಮನ್ನ ಹೊಸ ರೀತಿಯಲ್ಲಿ ಪ್ರೀತಿಸ್ಬೇಕು, ಹೊಸ ರೀತಿಯಲ್ಲಿ ನೀವು ನಿಮ್ಮ ಜೀವನವನ್ನ ಸರಿ ಮಾಡ್ಕೊಳ್ಬೇಕು ಅನ್ನೋದನ್ನು ಕೂಡ ಇಲ್ಲಿ ತೋರಿಸ್ತಿದೆ. ಇಲ್ಲಾಂದ್ರೆ ಹೊಸ ರೀತಿಯಲ್ಲಿ ನೀವು ನಿಮ್ಮ ಪರ್ಸನ್ನ ಪ್ರೀತಿಸ್ಬೇಕು ಅನ್ನೋದನ್ನು ಕೂಡ ತೋರಿಸ್ತಿದೆ. ಇಲ್ಲಿವರೆಗೂ ಏನಾಯ್ತು ಅದನ್ನೆಲ್ಲ ಪಾಸ್ಟಲ್ಲಿ ಬಿಟ್ಬಿಟ್ಟು ಮುಂದಕ್ಕೆ ಹೋಗೋಣ ಲೈಫಲ್ಲಿ ಅನ್ನೋಂಥ ಡಿಸಿಷನ್ ಇಬ್ರು ತಗೊಂಡಿದ್ದೀರಾ ಅನ್ನೋದು ತೋರಿಸ್ತಿದೆ. ಫಸ್ಟ್ ಆಫ್ ಆಲ್ ಎಲ್ಲ ಕಾರ್ಡಲ್ಲೂ ನೋಡಿ ಜೋಡಿಗಳು ಬಂದಿದೆ. ಜೋಡಿಲಿ ತುಂಬ ಕಾರ್ಡ್ಸ್ ಎಲ್ಲ ತುಂಬ ಹ್ಯಾಪಿ ಕಪಲ್ಸ್ ಇದ್ದಾರೆ. ಒಂದು ಕಾರ್ಡ್ ಮಾತ್ರನೇ ಸ್ವಲ್ಪ ಫೇಕ್ ಅನ್ನೋದನ್ನ ತೋರಿಸ್ತಿದೆ. ಮೇ ಬಿ ಯಾರಾದ್ರೂ ಫೇಕ್ ಆಗಿ ಪ್ರೀತಿ ಇಟ್ಕೊಂಡಿದ್ದಾರೆ ಅನ್ನೋಂಥದ್ದಿರ್ಬೋದು. ಬಟ್ ಇಲ್ಲಿ ಆಲ್ಮೋಸ್ಟ್ ಎಲ್ಲರದ್ದು ಕೂಡ ಈ ರೀಡಿಂಗ್ ನೀವು ನೋಡ್ತಾ ಇದ್ರೆ ಇಂಟ್ರೆಸ್ಟ್ಲಿ ಅಂದರೆ ತುಂಬಾನೇ ಡೀಪ್ ಲವ್ ಇದೆ ಅನ್ನೋದನ್ನ ತೋರಿಸ್ತಿದೆ. ತುಂಬ ಆಸೆ, ಪ್ರೀತಿ, ಪ್ರೇಮ ಎಲ್ಲನೂ ತೋರಿಸ್ತಿದೆ. ಆದರೆ ನಂಬಿಕೆ ಇಟ್ಟು, ಭಯವನ್ನ ಬಿಟ್ಟು, ಕೋಪವನ್ನ ಬಿಟ್ಟು ನಿಮ್ಮ ಮೇಲೆ ನೀವು ವರ್ಕ್ ಮಾಡಿ, ನಂಬಿಕೆ ಇಟ್ಟು ನೀವು ನಿಮ್ಮ ಪರ್ಸನ್ ಹತ್ರ ಮಾತಾಡಿ. ನಿಮ್ಮ ಪ್ಲಸ್ಸು, ನಿಮ್ಮ ಗುಡ್ ಕ್ವಾಲಿಟೀಸ್ ಇರ್ಬೋದು, ಬ್ಯಾಡ್ ಕ್ವಾಲಿಟೀಸ್ ಇರಬಹುದು, ಅಥವಾ ನಿಮ್ಮೊಳಗೆ ಬಚ್ಚಿಟ್ಕೊಂಡಿರೋ ಎಷ್ಟೋ ನೋವುಗಳಾಗಿರ್ಬೋದು. ಕೆಲವರು ಅವ್ರ ನೋವುಗಳನ್ನು ಕೂಡ ತೋಡ್ಕೊಳ್ಳಲ್ಲ. ಗಂಡ ಅಥವಾ ಹೆಂಡತಿ ಹತ್ರನೂ ಕೂಡ ಆ ಥರ ಮಾಡಬೇಡಿ. ನಂಬಿ ಅವ್ರ ಹತ್ರ ಹೇಳಿ, ಖಂಡಿತ ಅವರು ನಿಮ್ಮನ್ನ ಅರ್ಥ ಮಾಡ್ಕೊಳ್ತಾರೆ ಅನ್ನೋದನ್ನ ಹೇಳ್ತಿದೆ. ಎಷ್ಟೋ ಜನ್ಮದ ಒಂದು ರಿಲೇಶನ್ಶಿಪ್ ಇದೆ ನಿಮ್ಮ 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 ಮಧ್ಯ. ಎಷ್ಟೋ ಜನ್ಮದಿಂದ ನೀವು ಗಂಡ ಹೆಂಡತಿ ಆಗಿರಬಹುದು ಅನ್ನೋದನ್ನ ತೋರಿಸ್ತಿದೆ. ಬಟ್ ಟೇಕ್ ಅ ಮೂಮೆಂಟ್, ಅಟ್ ಎ ಟೈಮ್ ನೀವು ಎಫರ್ಟ್ ಹಾಕಬೇಕು ನಿಮ್ಮ ಒಂದು ಸಂಬಂಧವನ್ನು ಸರಿ ಮಾಡ್ಕೊಳ್ಳೋದಕ್ಕೆ. ಯಾಕೆಂದ್ರೆ ಯಾವುದು ಕೂಡ ಒಂದೇ ದಿನದಲ್ಲಿ ಹಾಳಾಗಿರಲ್ಲ, ಹಾಗೆ ಯಾವುದು ಒಂದೇ ದಿನದಲ್ಲಿ ಸರಿ ಹೋಗೋದು ಇಲ್ಲ. ಅದಕ್ಕೆ ಮೂಮೆಂಟ್ ಬೈ ಮೂಮೆಂಟ್ ಹೋಗಿ, ಸ್ಟೆಪ್ ಬೈ ಸ್ಟೆಪ್ ಹೋಗಿ ಅನ್ನೋದನ್ನ ತೋರಿಸ್ತಿದೆ. ಎಸ್, ನಿಮ್ಮ ಪಾರ್ಟ್ನರ್ಗೆ ಕೋಪ ತುಂಬಾ ಜಾಸ್ತಿ ಇದೆ ಅನ್ನೋದನ್ನ ತೋರಿಸ್ತಿದೆ. ಮೇ ಬಿ ಒಬ್ರನ್ನೊಬ್ರು ರಿಫ್ಲೆಕ್ಟ್ ಮಾಡೋದ್ರಿಂದ ಅವರು ನಿಮ್ಮನ್ನ ಮಿರರ್ ಮಾಡ್ತಾರೆ, ನಿಮ್ಮನ್ನ ಅವ್ರ ಮಿರರ್ ಮಾಡೋದ್ರಿಂದ ನೀವು ಕೋಪದ ಮೇಲೆ ವರ್ಕ್ ಮಾಡಿ. ಅದು ಅವ್ರ ಮೇಲೆ ವರ್ಕ್ ಆಗತ್ತೆ. ನೀವು ಯಾರಾದ್ರೂ ಸರಿ, ಗಂಡ ಆಗಿದ್ರು ಸರಿ, ಹೆಂಡತಿ ಆಗಿದ್ರು ಸರಿ, ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಆಗಿದ್ರು ಸರಿ, ನೀವು ಟ್ವಿನ್ ಫ್ಲೇಮ್ಸ್ ಯಾವತ್ತೂ ಕೂಡ ಒಬ್ರನ್ನೊಬ್ರು ಮಿರರ್ ಮಾಡ್ತಾರೆ. ಸೊ ನೀವು ನಿಮ್ಮ ಕೋಪದ ಮೇಲೆ ಕಂಟ್ರೋಲ್ ಅನ್ನೋದನ್ನ ತಗೊಳ್ಳಿ. ಖಂಡಿತ ಅವ್ರ ಮೇಲೆ ಇದು, ಎಸ್, ಕೋಪದ ಮೇಲೆ ಕಂಟ್ರೋಲ್ ತಗೊಳ್ಬೇಕಾದಂತ ಅವಶ್ಯಕತೆ ಇದೆ. ಕ್ಲಿಯರ್ಲಿ ಅವರ ಓಕೆ, ಅವರು ಜಾಸ್ತಿ ಕೋಪ ಮಾಡ್ಕೊಂಡ್ರೆ ಎಲ್ಲಿ ಆ ಕೋಪ ನೀವು ತಡ್ಕೊಳ್ತಿರೋ ಇಲ್ವೋ ಅನ್ನೋವಂಥದ್ದು, ಕೋಪದಲ್ಲಿ ನಿಮ್ಮನ್ನ ಹರ್ಟ್ ಮಾಡ್ಬಿಟ್ರೆ ಅಂತ ಅವರು ತುಂಬಾ ಭಯ ಪಡ್ತಾ ಇದ್ದಾರೆ ಅನ್ನೋದನ್ನ ಇಲ್ಲಿ ತೋರಿಸ್ತಿದೆ ಆಕ್ಚುಲಿ. ಸೊ ಅದೇ ನಾನು ಹೇಳ್ದೆ ನಿಮಗೆ, ತುಂಬಾ ಜೆನ್ಯೂನ್ ಲವ್ ಇರುವಂಥದ್ದು ಇಲ್ಲಿ ಅನ್ನೋದನ್ನ ತೋರಿಸ್ತಿದೆ. ಈವನ್ ಅವರು ಅವ್ರದೇ ಮನೇಲಿ ಔಟ್ಸೈಡರ್ ತರ
ಮೂರನೇ ವ್ಯಕ್ತಿ ತರ ಬದುಕ್ತಾ ಇದ್ದಾರೆ ಅನ್ನೋದನ್ನು ತೋರಿಸ್ತಿದೆ. ಯಾರಿಗಿಲ್ಲಿ ಈ ತರ ಮೆಸೇಜ್ ಬಂದಿದೆ ನನಗೆ ಗೊತ್ತಿಲ್ಲ ನೋಡಿ. ಅಂಡ್ ಇನ್ನೊಂದು, ನಾವು ಆಸ್ ಎ ಸೋಲ್ ಟ್ರಾನ್ಸ್ಫಾರ್ಮೇಶನ್ ಅಲ್ಲಿ ಇದು ಕೂಡ ಆಗತ್ತೆ ನಮಗೆ. ನಾನು ನನ್ನನ್ನು ಯಾರು ಅರ್ಥ ಮಾಡ್ಕೊಳ್ತಾ ಇಲ್ಲ, ನಾನು ಒಂಟಿ ಅಂತ ಅನ್ನಿಸ್ತಾ ಇದ್ದೀನಿ, ನನ್ನ ಮನೇಲೆ ನಾನು ಬೇರೆ ವ್ಯಕ್ತಿ, ಹೊರಗಡೆ ವ್ಯಕ್ತಿ ಅಂತ ಅನ್ನಿಸ್ತಾ ಇದ್ದೀನಿ ಅನ್ನೋವಂಥದ್ದು ಕೂಡ ಆಗುತ್ತೆ ಸೋಲ್ ಟ್ರಾನ್ಸ್ಫಾರ್ಮೇಶನ್ ಅಲ್ಲಿ. ಸೊ ಅದನ್ನು ಕೂಡ ಸ್ವಲ್ಪ ನೋಡಿ. ನಿಮಗೆ ಯಾವ ರೀತಿಯಲ್ಲಿ ಈ ಈ ಮೆಸೇಜಸ್ಗಳು ನಿಮಗೆ ಸಿಕ್ಕುತ್ತಲ್ಲ, ನಿಮಗೆ ಯಾವ ರೀತಿಯಲ್ಲಿ ಬರ್ತಿದೆ ಅನ್ನೋಂಥದ್ದನ್ನ ನೋಡಿ ಅನ್ನೋದನ್ನ ಇಲ್ಲಿ ತೋರಿಸ್ತಿದೆ. ಅಂಡ್ ದೆನ್ ನೆಕ್ಸ್ಟ್, ಅವರು ನಿಮಗೆ ಲವ್ ಪ್ರಪೋಸ್ ಮಾಡಬೇಕು ಅಂತ ತುಂಬ ವೆಯ್ಟ್ ಮಾಡ್ತಾ ಇದ್ದಾರೆ. ಮದುವೆ ಆಗಿದ್ರೂ ಸಹ ಹೊಸ ರೀತಿಯಲ್ಲಿ ನಿಮ್ಮನ್ನು ಪ್ರೀತಿಸ್ಬೇಕು ಅಂತ ಅನ್ಕೊಳ್ತಾ ಇದ್ದಾರೆ. ಆದ್ರೂ ಅವರ ಒಂದು ಫೋಕಸ್ಸು ಅವ್ರ ಲೈಫಲ್ಲಿ ನಾನು ಇದನ್ನು ಸಾಧಿಸ್ಬೇಕು ಅನ್ನೋಂಥ ವಿಷನ್, ಆಸೆ, ಕನಸುಗಳನ್ನ ಇಟ್ಕೊಂಡಿದ್ದಾರೆ. ಅದನ್ನು ಕೂಡ ಸಾಧಿಸ್ಬೇಕು ಅಂತ ಅನ್ಕೊಳ್ತಾ ಇದ್ದಾರೆ. ಆದರೆ ನಿಮ್ಮ ಜೊತೆಯಲ್ಲಿ ಅದನ್ನ ಪೂರ್ತಿ ಮಾಡಿದ್ರೆ ನಿಜವಾಗ್ಲೂ ಅವ್ರು ತುಂಬ ಹ್ಯಾಪಿ ಫೀಲ್ ಮಾಡ್ತಾರೆ ಅನ್ನೋದನ್ನ ತೋರಿಸ್ತಿದೆ. ಟ್ರಾನ್ಸ್ಫಾರ್ಮೇಶನ್, ಟ್ರಾನ್ಸ್ಫಾರ್ಮೇಶನ್ ಸ್ಟಾರ್ಟ್ ಆಗಿದೆ ಅವ್ರಿಗೆ, ಬಾಡಿ ಟು ಸೋಲ್ ಟ್ರಾನ್ಸ್ಫಾರ್ಮೇಶನ್. ಅದಕ್ಕೆ ಅವ್ರಿಗೆ ಏನ್ ನಡೀತಿದೆ ಅವ್ರ ಒಳಗೆ ಅನ್ನುವಂಥದ್ದು ಅವ್ರಗಳಿಗೆ ಗೊತ್ತಾಗೋದಿಲ್ಲ ಮೇನ್ಲಿ. ಸೊ ಆದ್ರಿಂದ ಸ್ವಲ್ಪ ನಿಮ್ಮ ವ್ಯಕ್ತಿಯನ್ನ ಅರ್ಥ ಮಾಡಿಕೊಂಡು ನಡಿಬೇಕಾದಂತ ಅವಶ್ಯಕತೆ ಇದೆ. ಅವರೊಳಗೆ ಅವ್ರಿಗೆ ತುಂಬಾ ಫೈಟ್ ನಡೀತಿದೆ. ಯಾಕೆಂದ್ರೆ ಟ್ರಾನ್ಸ್ಫಾರ್ಮೇಶನ್ ಟೈಮಲ್ಲಿ ಇದು ಎಲ್ಲರಿಗೂ ಕೂಡ ಆಗತ್ತೆ. ನಾನು ಕೂಡ ತುಂಬಾ ಫೈಟ್ ಮಾಡಿದ್ದೀನಿ ನನ್ನೊಳಗೆ ನಾನು. ಸೊ ಅವರೊಳಗೆ ಇವಾಗ ಅದು ಸ್ಟಾರ್ಟಿಂಗ್ ಅಲ್ಲಿ ಯಾರ್ದಾದ್ರೂ ಸಪೋರ್ಟ್ ಬೇಕಾಗತ್ತೆ. ನಿಜವಾಗ್ಲೂ ನನ್ನ ಗುರುವಿನ ಒಂದು ಆಶೀರ್ವಾದ, ಭಗವಂತನ ಒಂದು ದಯೆ, ನಿಜವಾಗ್ಲೂನು ನಾನು ನನ್ನ ಟ್ರಾನ್ಸ್ಫಾರ್ಮೇಶನ್ ಅಲ್ಲಿ ಆ ಪೇನ್ ಎಲ್ಲಾದ್ರಿಂದನೂ ನಾನು ಹೊರಗೆ ಬಂದಿರೋದು ಅನ್ನುವಂಥದ್ದು. ಸೊ ಗೈಡೆನ್ಸ್ನ ಅವಶ್ಯಕತೆ ಇದೆ. ನಿಮ್ಮ ಗುರು ಯಾರು ಅಂತ ತಿಳ್ಕೊಂಡು ಗುರು ಗೈಡೆನ್ಸ್ ಇಂದ ನೀವು ಮುಂದಕ್ಕೆ ಹೋಗಿ ಅನ್ನೋದನ್ನ ತೋರಿಸ್ತಿದೆ. ತುಂಬಾ ನೆಗೆಟಿವ್ ಥಾಟ್ಸ್, ತುಂಬಾನೇ ಭಯ ಇದೆ ಅನ್ನೋದನ್ನ ಕೂಡ ತೋರಿಸ್ತಿದೆ. ಇಲ್ಲಿ ಕ್ಲಿಯರ್ಲಿ ಭಯ ಇದೆ ಅವರಿಗೆ, ಕೋಪ ಇದೆ, ಭಯ ಇದೆ, ದುಃಖ ಇದೆ ಅನ್ನೋದನ್ನು ತೋರಿಸ್ತಿದೆ. ಈ ಒಂದು ಟ್ರಾನ್ಸ್ಫಾರ್ಮೇಶನ್ ಆಗಬೇಕು ಅಂತಂದಾಗ ಖಂಡಿತ ನಿಮಗೆ ಗೈಡೆನ್ಸ್ನ ಅವಶ್ಯಕತೆ ಇದೆ ಅನ್ನೋದನ್ನು ಕೂಡ ತೋರಿಸ್ತಾ ಇದೆ. ಅಂಡ್ ಯಾವಾಗಲೂ ನಾವು ಜಸ್ಟ್ ಮಿನಿಟ್, ಈಗ ಸೋಲ್ ಶಾಕ್ಗಳಾಗ್ತಿದೆ ಇವ್ರಿಗೆ. ಯಾಕೆಂದ್ರೆ ಇದಾಗೆ ಆಗತ್ತೆ ಸ್ಪಿರಿಚುವಲಿ. ಆಲ್ಮೋಸ್ಟ್ ತುಂಬಾ ಜನ ಸ್ಪಿರಿಚುವಲ್ ಟ್ರಾನ್ಸ್ಫಾರ್ಮೇಶನ್ ಆಗ್ತಾ ಇರೋದ್ರಿಂದ ಸೋಲ್ ಶಾಕ್ಗಳಾಗ್ತಿದೆ. ಅದನ್ನ ತಡ್ಕೊಳಕ್ ಆಗ್ತಾ ಇಲ್ಲ. ಆ ಒಂದು ನೆಗೆಟಿವಿಟಿ ಎಲ್ಲಿ ನಿಮ್ಮ ಮೇಲೆ ಬಂದ್ಬಿಡುತ್ತೋ ಅಂತ ಭಯ ಪಡ್ತಾ ಇದ್ದಾರೆ. ನಿಮ್ಮನ್ನ ಅಷ್ಟೊಂದು ಪ್ರೀತಿಸ್ತಾ ಇದ್ದಾರೆ. ಸೋ ಸ್ವೀಟ್ ಅಂತ ಅನ್ಸುತ್ತೆ. ಅಂಡ್ ನಿಮ್ಮ ಜೊತೆ ಬದುಕಬೇಕು, ಬಾಳ್ಬೇಕು, ಪ್ರತಿಯೊಂದು ಸುಖ, ಅವ್ರಿಗೆ ಅವ್ರ ನೋವನ್ನ ನಿಮ್ಮ ಹತ್ರ ಹಂಚ್ಕೊಳ್ಬೇಕು ಅನ್ನೋದಕ್ಕಿಂತ ಅವರ ಸುಖ, ಶಾಂತಿ, ಸಮೃದ್ಧಿಯನ್ನ ಹಂಚ್ಕೊಳ್ಬೇಕು. ನೀವು ಅವ್ರ ಲೈಫ್ನಲ್ಲಿ ಬಂದ್ಮೇಲೆ ಅವರು ನಿಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ಬೇಕು, ಸೆಲೆಬ್ರೇಟ್ ಮಾಡಬೇಕು, ಪಾರ್ಟಿಗಳು ಮಾಡಬೇಕು, ಹೊರಗಡೆ ಸುತ್ತಬೇಕು, ಎಲ್ಲ ಗುಡ್ ಲೈಫ್ ಕೊಡಬೇಕು ಅಂತ ಅವ್ರ ಆಸೆ. ಬಟ್ ಈಗ ಸದ್ಯಕ್ಕೆ ಅವ್ರು ಏನ್ ಮಾಡಬೇಕು, ಏನು ಎತ್ತ ಅವ್ರಿಗೆ ಏನು ಗೊತ್ತಿಲ್ಲ. ಕಂಪ್ಲೀಟ್ಲಿ ಬ್ಲೈಂಡ್ ಜಸ್ಟ್ ಅವ್ರಿಗೇನು ಗೊತ್ತಾಗ್ತಾ ಇಲ್ಲ. ಬ್ಲ್ಯಾಂಕ್ ಆಗ್ಬಿಟ್ಟಿದ್ದಾರೆ, ಕಂಪ್ಲೀಟ್ಲಿ ಬ್ಲ್ಯಾಂಕ್ ಆಗ್ಬಿಟ್ಟಿದ್ದಾರೆ. ಈಗ ಖಂಡಿತ ಗುರುವಿನ ಗೈಡೆನ್ಸ್ನ ಅವಶ್ಯಕತೆ ಇದೆ. ಅವರನ್ನ ಅವರೇ ತಿಳ್ಕೊಂಡು ಮುಂದಕ್ಕೆ ಹೋಗ್ಬೇಕಾದಂತ ಅವಶ್ಯಕತೆಗಳಿದೆ. ಆದ್ರಿಂದ ಮುಂದೆ ಇದನ್ನೆಲ್ಲ ಮಾಡ್ಕೊಂಡ್ರೆ ಖಂಡಿತ ನಿಮ್ಮ ಜೊತೆ ಅವ್ರಿಗೆ ಸುಖವಾದ ಜೀವನ ಅನ್ನುವಂಥದ್ದು ಸಿಗತ್ತೆ. ಪರ್ಟಿಕ್ಯುಲರ್ಲಿ ನಿಮಗೆ ಗೈಡೆನ್ಸ್ನ ಅವಶ್ಯಕತೆ ಇದೆ. ಗೈಡೆನ್ಸ್ ಇಲ್ದಲೆ ನೀವು ಈ ಒಂದು ಟ್ರಾನ್ಸ್ಫಾರ್ಮೇಶನ್ ಅಲ್ಲಿ ಖಂಡಿತ ಹೊರಗೆ ಬರೋದಕ್ಕಾಗೋದಿಲ್ಲ ಅನ್ನೋಂಥದ್ದನ್ನು ತೋರಿಸ್ತಿದೆ. ಒಂದು ಸಲ ನೀವು ಅದನ್ನೆಲ್ಲ ಮುಗಿಸ್ಕೊಂಡು ನಿಮ್ಮ ಟ್ರಾನ್ಸ್ಫಾರ್ಮೇಶನ್ನ ಮುಗಿಸಿದ್ರೆ ಪ್ಯಾಷನೇಟ್ ಲವ್ ಇರುತ್ತೆ. ಖಂಡಿತ ತುಂಬಾ ಚೆನ್ನಾಗಿರುತ್ತೆ ನಿಮ್ಮ ಸಂಸಾರ ಅನ್ನೋದನ್ನು ಇಲ್ಲಿ ತೋರಿಸ್ತಿದೆ. ಜೊತೆಯಲ್ಲಿ ಬೇರೆ ಕಾಸ್ಟ್, ರಿಲಿಜಿಯಸ್ಸು, ಬೇರೆ ಜಾತಿ ಅನ್ನುವಂಥದ್ದು ಕೂಡ ಇಲ್ಲಿ ತೋರಿಸ್ತಿದೆ. ಬಟ್ ಅದೆಲ್ಲ ಏನು ಟ್ರಾನ್ಸ್ಫಾರ್ಮ್ ಇಲ್ಲ ಆದರೆ ಖಂಡಿತ ಇದೆಲ್ಲ ಅಷ್ಟು ಎಫೆಕ್ಟ್ ಆಗಲ್ಲ. ಆದಷ್ಟು ಬೇಗ ನಿಮ್ಮ ಒಂದು ರಿಯೂನಿಯನ್ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಅನ್ನೋದನ್ನು ಕೂಡ ತೋರಿಸ್ತಿದೆ. ಮೇ ಬಿ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಇದ್ರೆ ಅವ್ರ ಕಾಲ್ ಬರ್ಬೋದು. ನೀವು ಹ್ಯಾಪಿಲಿ ಮಾತಾಡ್ಕೊಂಡು ನೀವು ನಿಮ್ಮ ಒಂದು ಟ್ರಾನ್ಸ್ಫಾರ್ಮೇಶನ್ನ ಚೇಂಜ್ ಮಾಡ್ಕೊಳ್ಬಹುದು.
ಮದುವೆ ಆಗತ್ತೆ, ನಿಮ್ಮ ಜೀವನ ತುಂಬ ಚೆನ್ನಾಗಿರತ್ತೆ ಅನ್ನೋದನ್ನ ಇಲ್ಲಿ ತೋರಿಸ್ತದೆ. ಯಾವಾಗಲೂ ಕೂಡ ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಇವಾಗ ಸದ್ಯದ ಪರಿಸ್ಥಿತಿ ಏನು ಬೇಕಿದ್ರೂ ಇರಬಹುದು, ಆದರೆ ಖಂಡಿತ ನಿಮ್ಮ ಜೀವನ ಬದಲಾಗತ್ತೆ ಅನ್ನುವಂಥದ್ದನ್ನ ನಂಬಿ, ನಾವು ಏನು ನಂಬ್ತೀವಿ ಅದೇ ನಮ್ಮ ಜೀವನ ಆಗತ್ತೆ. ಸದ್ಯದ ಪರಿಸ್ಥಿತಿ ಹೇಗೆ ಬೇಕಿದ್ರೂ ಇರ್ಬೋದು, ಆದರೆ ಸ್ಪಿರಿಚುವಲ್ ಟ್ರಾನ್ಸ್ಫಾರ್ಮೇಷನ್ ಅನ್ನೋದು ಮನುಷ್ಯನ ಎಲ್ಲಿಂದ ಎಲ್ಲಿಗೋ ತಂದ್ಬಿಟ್ಟು ಬಿಟ್ಬಿಡತ್ತೆ. ಸೊ ಆ ಒಂದು ನಾನು ಏನಕ್ಕೆ ಬಂದಿದ್ದೀನಿ, ನಾನು ಯಾರು, ನಾನು ಹುಟ್ಟಿರೋ ಕಾರಣ ಏನು, ನನ್ನೊಂದು ಆತ್ಮ ಅನ್ನೋದು ಕೂಡ ಆ ಒಂದು ಪ್ರಜ್ಞೆ ಇಲ್ದಲೆ ಬದುಕಬೇಕಾದ್ರೇನೆ ಈ ಥರ ಪ್ರಾಬ್ಲಮ್ಸ್ ಎಲ್ಲ ಬರುವಂಥದ್ದು. ಸೋಲ್ ಟ್ರಾನ್ಸ್ಫಾರ್ಮೇಷನ್ನಲ್ಲಿ ಪ್ರಾಬ್ಲಮ್ಸ್ ಬಂದರೂ ಅದು ಹೆಚ್ಚು ದಿನ ನಿಲ್ಲೋದಿಲ್ಲ. ಒಂದು ಸಲ ಟ್ರಾನ್ಸ್ಫಾರ್ಮೇಷನ್ ಆಯಿತು, ಒಂದು ಜ್ಞಾನದ ಅಲೆಯಲ್ಲಿ ತೇಲ್ತಾ ಮುಂದಕ್ಕೆ ಹೋಗ್ತಾ ಹೋದರೆ ಪ್ರಾಬ್ಲಮ್ಸ್ ಅನ್ನೋದೆಲ್ಲ ಚಾಲೆಂಜಸ್ ಆಗುತ್ತೆ. ಎಷ್ಟು ದೊಡ್ಡ ಚಾಲೆಂಜಸ್ನ ದಾಟಿದ್ರೆ ಅಷ್ಟು ಸ್ಟ್ರಾಂಗ್ ಆಗ್ತಾ ಹೋಗ್ತೀರಾ. ಆ ಒಂದು ಚಾಲೆಂಜಸ್ನು ಕೂಡ ಎಂಜಾಯ್ ಮಾಡ್ತೀರಾ ಅನ್ನೋದನ್ನ ಇಲ್ಲಿ ಕ್ಲಿಯರ್ಲಿ ತೋರಿಸ್ತದೆ. ಸೊ ನಿನ್ನೆ ನಾನು ನನ್ನ ಇನ್ನರ್ ವರ್ಕ್ ಕ್ಲಾಸಸ್ ಹೇಗಿರುತ್ತೆ, ಇಂಟ್ರಡಕ್ಷನ್ ಕ್ಲಾಸ್ದು ವಿಡಿಯೋ ಹಾಕಿದ್ದೀನಿ. ಇನ್ನರ್ ವರ್ಕ್ ಮಾಡಿದ್ರೆ ಮಾತ್ರನೇ ಇದೆಲ್ಲ ಟ್ರಾನ್ಸ್ಫಾರ್ಮೇಷನ್ ಅನ್ನೋದು ಆಗೋದು. ಸೊ ಗೊತ್ತಾಯ್ತಾ? ಆದ್ರಿಂದ ಇನ್ನರ್ ವರ್ಕ್ ಕ್ಲಾಸಸ್ಸು ಇದೇ ಶುಕ್ರವಾರದಿಂದ ಸ್ಟಾರ್ಟ್ ಆಗ್ತಿದೆ. ಕಂಪ್ಲೀಟ್ ಡೀಟೇಲ್ಸು ನಾನು ನಿನ್ನೆ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ. ನೋಡಿಲ್ಲ ಅಂದರೆ ಹೋಗಿ ನೋಡಿ, ಕ್ಲಾಸಸ್ನ ಅಟೆಂಡ್ ಮಾಡಿ, ನೀವು ಟ್ರಾನ್ಸ್ಫಾರ್ಮ್ ಆಗಿ ನಿಮ್ಮ ಲೈಫ್ನು ಕೂಡ ನನ್ನ ಲೈಫ್ ಥರ ಹ್ಯಾಪಿಯಾಗಿ ನಿಮಗಿಷ್ಟ ಬಂದ ರೀತಿಯಲ್ಲಿ ಬದುಕಿ. ಆ್ಯಂಡ್ ಹ್ಯಾಪಿ ಟ್ರಾನ್ಸ್ಫಾರ್ಮೇಷನ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಕೀಪ್ ಸ್ಮೈಲಿಂಗ್, ಟೇಕ್ ಕೇರ್, ಬಿಕಾಸ್ ವಿ ಆರ್ ಆಲ್ ಬಾರ್ನ್ ಫಾರ್ ಅ ರೀಸನ್. ಬಾಯ್, ಐ ಲವ್ ಯು ಆಲ್.